ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಹೆಸರು ವೈಜನ್ ಕನ್ನಡಂ. ಸೊ ದಾಲಿಲ್ ಧನಂಜಯ್ ಅವ್ರದ್ದು ಒಂದಾದ್ಮೇಲೆ ಒಂದು ಮೂವಿ ರಿಲೀಸ್ ಆಗ್ತಾನೆ ಇದಾವೆ. ಸೊ ಅದು ನೆಕ್ಸ್ಟ್ ಮೂವಿ ಒನ್ಸ್ ಅಪಾನ್ ಅ ಟೈಮ್ ಇನ್ ಜಮಾಲಿ ಗುಡ್ಡ ಟೀಸರ್ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಅದಕ್ಕೆ ಫಸ್ಟ್ ರಿಯಾಕ್ಷನ್ ಕೊಟ್ಬೇಡ, ಆಮೇಲೆ ಅದು ಹೇಗಿತ್ತು ಅಂತ ನಾನು ವಿವರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ನೋಡೋಣ ಹೇಗಿರುತ್ತೆ ಅಂತ. ಒಂದಾದ್ಮೇಲೆ ಒಂದು ಮೂವಿ ಬರ್ತಾನೆ ಇದಾವೆ. ಅವ್ರದ್ದೊಂದು ಪ್ರತಿ ಮೂವಿಯಲ್ಲಿ ಒಂದು ವರ್ಸೆಟಾಲಿಟಿನ ತೋರಿಸ್ತಾ ಇದ್ದಾರೆ. ಸೊ ಇದು ಹೇಗಿರುತ್ತೆ, ಐ ಆಮ್ ರಿಯಲಿ ಎಕ್ಸೈಟೆಡ್. ಸೊ ಲೆಟ್ಸ್ ಸಿ. ನಾನ್ ಚುಕ್ಕಿ, ಇವ್ ನನ್ನ ಪ್ರೀತಿಯ ಮಾಮ. ಐ ಆಮ್ ಆಲ್ರೆಡಿ ಗೆಸ್ಸಿಂಗ್ ಇಟ್ಸ್ ಎ ಬ್ಯೂಟಿಫುಲ್ ಸ್ಟೋರಿ. ನಾನ್ ರುಕ್ಕು, ಇವನು ನನ್ನ ಪ್ರೀತಿಯ ಕೃಷ್ಣ. ವಿಜುವಲ್ಸ್ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಸಿನಿಮಾಟೋಗ್ರಫಿ ಇಲ್ಲೇ A1. ನಾನು ನಾಗಸಾಕಿ. BGM ಕೇಳ್ತಾ ಇದ್ದೀರಾ? ವಾವ್. ಇವನು ನನ್ನ ಗೆಳೆಯ ಹಿರೋಶಿಮಾ. ವಾವ್, BGM ವಾವ್, ಸೂಪರ್ ಆಗಿದೆ. ಬದುಕು ಮತ್ತೆ ವಾಪಸ್ ಮತ್ತೆ ಸೂದಿಂಗ್ ಟು. ಸೊ ಎರಡು ರೂಪನ ನೋಡ್ತಾ ಇದೀವಿ ಟ್ರೇಲರ್ ಒಳಗೆ ಧನಂಜಯ್ ಅವ್ರದ್ದು. ಒಂದು ಖತರ್ನಾಕು, ಇನ್ನೊಂದು ವಾವ್ ಸೂದಿಂಗ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಜೆ ಅನೂಪ್ ಅವ್ರು ಕೊಟ್ಟಿರೋದು. ಅಂದ್ರೆ ಅವಸಮ್ ಆಗಿ ಇರ್ಲೇಬೇಕು BGM. ವಿಜುವಲ್ಸ್ ಮಾತ್ರ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಬದುಕು ಒಂದು ಹೋರಾಟ. ರಿಯಲಿ ಗುಡ್. ತುಂಬಾನೇ ಲೈಕ್ ಡ್ರಿಲ್ ಮ್ಯೂಸಿಕ್ ಕೊಟ್ಟಿದ್ದಾರೆ, ಡ್ರಿಲ್ BGM ಇದೆ. ತುಂಬಾನೇ ಸೆಟ್ ಆಗ್ತಾ ಇದೆ. ತುಂಬಾನೇ ಕ್ಯೂರಿಯಾಸಿಟಿ ಕಾಣಿಸ್ತಾ ಇದೆ ನನಗೆ ಹೇಗೆ ಇರ್ಬೋದು ಅಂತ. ಭಾವನಾ ಅವರು ಕೂಡ ಇದ್ದಾರೆ. The BGM really gets you going. Wow. Nice. Once upon a time Jamali Gudda. December 30th. ನೋಡಿ ಮುಗಿಸಿದೀನಿ. ನನ್ನ ರಿಯಾಕ್ಷನ್ ನೋಡಿ ನಿಮಗೆ ಗೊತ್ತಾಗಿರ್ಬೇಕು ಎಷ್ಟು ಇಷ್ಟ ಆಯ್ತು ನನಗೆ ಟ್ರೇಲರ್ ಅಂತ. ಪ್ರತಿ ಸಲ ಬಂದಾಗೂ ಕೂಡ ಅವ್ರದ್ದೊಂದು ಡಿಫ್ರೆಂಟ್ ಟ್ರೈನ ಮಾಡ್ತಾರೆ, ಡಿಫ್ರೆಂಟ್ ಸ್ಟೋರಿನ ತೊಗೊಂಬರ್ತಾರೆ. ಅವ್ರದ್ದೊಂದು ವರ್ಸೆಟಾಲಿಟಿನ ಲೈಕ್ ಪೊಟೆನ್ಷಿಯಲ್ ಇದೆಯಲ್ಲ, ಅದನ್ನ ಲೈಕ್ ಬಗ್ದಿ ತೆಗೆದು ಆಡಿಯನ್ಸ್ ಮುಂದೆ ಇಡ್ತಾ ಇದ್ದಾರೆ ಅವರು. ನಿಮಿಷದ ಟ್ರೇಲರ್ ಒಳಗೆ ಲೈಕ್ ಇಡೀ ಮೂವಿನ ನೋಡಿದಂಗೆ ಆಯ್ತು ನನಗೆ. ಎಲ್ಲನೂ ಇತ್ತು ಇದ್ರೊಳಗೆ. ಲೈಕ್ ಹಾರ್ಡ್ ಕೋರ್ ಆ್ಯಕ್ಷನ್ ಆಗಿರ್ಬೋದು, ಬ್ಯೂಟಿಫುಲ್ ಲವ್ ಸ್ಟೋರಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಯಾರು ಎಡಿಟ್ ಮಾಡಿದ್ರು, ಎಡಿಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ರೇಲರ್ ಮಾತ್ರ ಅಷ್ಟು ಚೆನ್ನಾಗಿತ್ತು. ಆ BGM ಮಾತ್ರ ಲೈಕ್ ದಟ್ ವಾಸ್ ರಿಯಲಿ ಗ್ರೇಟ್. ಎರಡು ಟೈಪ್ BGM ನೋಡಿದ್ದೀವಿ ನಾವು. ಡ್ರಿಲ್ BGM ನೋಡಿದ್ದೀವಿ. ಆ ಡ್ರಿಲ್ BGM ಈ ಮೂವಿಗೆ ತುಂಬಾನೇ ಸೆಟ್ ಆಗ್ತಾ ಇತ್ತು. ತುಂಬಾನೇ ಕ್ಯೂರಿಯಾಸಿಟಿ ಕಾಣ್ತಾ ಇತ್ತು, ಲೈಕ್ ಏನಾಗ್ಬೋದು. ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ವಿಜುವಲ್ಸ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಶೂಟಿಂಗ್ ಪ್ಲೇಸಸ್ ಆಗಿರ್ಬೋದು, ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು. DOP ಆಗಿರ್ಬೋದು, ಲೈಕ್ BGM ಮಾತ್ರ ಮೊದಲೇ ಹೇಳ್ದೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ನನಗಂತೂ ಮೂವಿ ಕಾಯಕ್ಕಾಗ್ತಿಲ್ಲ. ನಾನು ತುಂಬಾನೇ ವೇಟ್ ಮಾಡ್ತಾ ಇದ್ದೀನಿ ಮೂವಿನ ನೋಡೋಕ್ಕೆ, ಮತ್ತು ದಾಲಿಲ್ ಧನಂಜಯ್ ಅವ್ರದ್ದು ಈ ಒಂದು ಪ್ರಯತ್ನ ನೋಡೋದಕ್ಕೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಟ್ರೇಲರು ಕಮೆಂಟ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಇದರ ಬೇರೆ ವಿಡಿಯೋ, ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.